ನ್ಯೂಯಾರ್ಕ್ನ ಜಿಲ್ಲಾ ನ್ಯಾಯಾಲಯ ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಜಾಲವೇ ಅಡಗಿದೆ, ಪಿತೂರಿಯೇ ಅಡಗಿದೆ. ಗೌತಮ್ ಅದಾನಿ ಹೆಗಲ ಮೇಲೆ ಬಂದೂಕಿಟ್ಕೊಂಡು ಮೋದಿಯನ್ನ ಟಾರ್ಗೆಟ್ ಮಾಡೋದು ಇವರ ಮೇನ್ ಇಂಟೆನ್ಷನ್. ಐ ಆಮ್ ನಾಟ್ ಹಿಯರ್ ಟು ಡಿಫೆಂಡ್ ಗೌತಮ್ ಅದಾನಿ. ಸೊ ಇದೆಲ್ಲವೂ ಕೂಡ ಕಾನೂನು ಪ್ರಕ್ರಿಯೆಗೆ ಬಿಟ್ಟಿದೆ. ಏನ್ ಈ ಷಡ್ಯಂತ್ರ? ಇಲ್ಲಿ ಅಮೆರಿಕನ್ ಡೀಪ್ ಸ್ಟೇಟ್ ಸ್ಟ್ರಾಟಜಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಭಾರತವನ್ನ ಡೌನ್ ಗ್ರೇಡ್ ಮಾಡಬೇಕು ಅನ್ನೋದು ಈ ಜಾರ್ಜ್ ಸೋರೋಸ್ ಅಂಡ್ ಟೀಮ್ ಲೆಫ್ಟ್ ಲಿಬರಲ್ ಮೈಂಡ್ ಸೆಟ್ ನ ಪಿತೂರಿ ಷಡ್ಯಂತ್ರ. ನಮಸ್ಕಾರ ವೀಕ್ಷಕರೇ. ಬಹುಶತಕೋಟಿ ಡಾಲರ್ ವಂಚನೆಯ ಆರೋಪದ ಮೇಲೆ ಭಾರತದ ಉದ್ಯಮಿ ಗೌತಮ್ ಅದಾನಿ ವಿರುದ್ಧ ಅಮೆರಿಕದಲ್ಲಿ ಆರೋಪವನ್ನು ಹೊರಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಯಾರ್ಕ್ನ ಜಿಲ್ಲಾ ನ್ಯಾಯಾಲಯ ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಿದೆ. ಅದಾನಿ ಕೇಸ್ ಹಿಂದೆ ಅಂತಾರಾಷ್ಟ್ರೀಯ ಜಾಲ ಒಂದಿದೆ. ಅದಾನಿ ಮೇಲೆ ಬಂದೂಕಿಟ್ಟು ಮೋದಿಯನ್ನ ಪತಚ್ಯುತಿಗೊಳಿಸಿ ಭಾರತವನ್ನ ದುರ್ಬಲಗೊಳಿಸಬೇಕು ಅನ್ನೋದು ಅಂತಾರಾಷ್ಟ್ರೀಯ ಜಾಲದ ಭಾಗವಾಗಿದೆ. ವೀಕ್ಷಕರೇ, ಅದಾನಿ ಕೇಸ್ ಇದೆಯಲ್ಲ, ಮೇಲ್ನೋಟಕ್ಕೆ ಕಂಡಷ್ಟು ಸುಲಭ ಇಲ್ಲ. ಈ ಕೇಸ್ನ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಜಾಲವೇ ಅಡಗಿದೆ, ಪಿತೂರಿಯೇ ಅಡಗಿದೆ. ಏನ್ ಈ ಷಡ್ಯಂತ್ರ? ಇಲ್ಲಿ ಅಮೆರಿಕನ್ ಡೀಪ್ ಸ್ಟೇಟ್ ಸ್ಟ್ರಾಟಜಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಮೋದಿಯನ್ನ ಟಾರ್ಗೆಟ್ ಯಾಕೆ ಮಾಡಿದ್ದಾರೆ, ಇವೆಲ್ಲವನ್ನ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಏನಿದು ಅದಾನಿ ಕೇಸ್ ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಗೌತಮ್ ಅದಾನಿ ಅಧಿಕಾರಿಗಳಿಗೆ ಲಂಚ ಕೊಟ್ಟಿದ್ದಾರೆ ಅನ್ನೋದು ಆರೋಪ. ಅಮೆರಿಕ ಈ ಆರೋಪವನ್ನ ಮಾಡಿದೆ. ಪ್ರಕರಣ ಏನು ಅಂತ ಹೇಳ್ತೀನಿ ನೋಡಿ. ಅದಾನಿ ಕಂಪನಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಸೌರಶಕ್ತಿ ಘಟಕಗಳನ್ನ ಸ್ಥಾಪನೆ ಮಾಡಿದೆ. ತನ್ನ ವಿದ್ಯುತ್ತನ್ನ ಖರೀದಿಸೋದಕ್ಕೆ ವಿವಿಧ ರಾಜ್ಯ ಸರ್ಕಾರಗಳ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಮಾರುಕಟ್ಟೆ ದರಕ್ಕಿಂತ ಹೆಚ್ಚು ಬೆಲೆಗೆ ವಿದ್ಯುತ್ ಖರೀದಿಯಾಗುವಂತೆ ಮಾಡೋದಕ್ಕೆ ಅಧಿಕಾರಿಗಳಿಗೆ ಲಂಚ ನೀಡಿದೆ. ಒಡಿಶಾ, ಆಂಧ್ರಪ್ರದೇಶ, ತಮಿಳುನಾಡು, ಛತ್ತೀಸ್ಗಢ, ಕಾಶ್ಮೀರದ ಅಧಿಕಾರಿಗಳಿಗೆ ಬರೋಬ್ಬರಿ 2100 ಕೋಟಿ ರೂಪಾಯಿ ಕೊಟ್ಟಿದೆ ಅನ್ನೋ ಆರೋಪ ಇದೆ. ಈ ಅಕ್ರಮ ಒಪ್ಪಂದದಿಂದ ಅದಾನಿ ಗ್ರೂಪ್ಗೆ 20 ವರ್ಷದಲ್ಲಿ 16,000 ಕೋಟಿ ರೂಪಾಯಿ ಆದಾಯ ಬರುವ ಸಾಧ್ಯತೆ ಇದೆ. ಕೋರ್ಟ್ಗೆ ಅಮೆರಿಕ ಕಾನೂನು ಇಲಾಖೆ ಬಗ್ಗೆ ವರದಿ ಕೊಟ್ಟಿದ್ದು ಅದಾನಿ ಸೇರಿ 7 ಜನರ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನ ಹೊರಡಿಸಲಾಗಿದೆ. ಸೊ ವೀಕ್ಷಕರೇ, ಇದು ಪ್ರಕರಣ. ಲೆಟ್ ಮಿ ಕ್ಲಾರಿಫೈ ಯು ಒನ್ ಥಿಂಗ್. ಐ ಆಮ್ ನಾಟ್ ಹಿಯರ್ ಟು ಡಿಫೆಂಡ್ ಗೌತಮ್ ಅದಾನಿ. ಗೌತಮ್ ಅದಾನಿ ತಪ್ಪು ಮಾಡಿದಾರೋ, ಬಿಟ್ಟಿದಾರೋ, ಅಥವಾ ಅವರು ಲಂಚ ಕೊಟ್ಟಿದಾರೋ ಇಲ್ವೋ, ಇದೆಲ್ಲದೂ ಕೂಡ ಕಾನೂನು ಹೋರಾಟ ಮೂಲಕ ಗೊತ್ತಾಗುತ್ತೆ. ಅವರು ಇದನ್ನು ಪ್ರೂವ್ ಮಾಡ್ಕೋಬೇಕು. ತಾವು ಇನೋಸೆಂಟ್ ಅಂತ ಅವ್ರು ಹೇಳ್ತಿದ್ದಾರೆ, ನಮ್ಮ ಮೇಲೆ ಆರೋಪನ ಹೊರಿಸಲಾಗ್ತಾ ಇದೆ ಅಂತ ಹೇಳ್ಕೊಂಡು. ಇವೆಲ್ಲವೂ ಕೂಡ ಕಾನೂನು ಪ್ರಕ್ರಿಯೆಗೆ ಬಿಟ್ಟಿರುವಂತದ್ದು. ನಾವಿಲ್ಲಿ ಅದಾನಿಯನ್ನ ಡಿಫೆಂಡ್ ಮಾಡೋದಕ್ಕಾಗ್ಲಿ ಅವರ ವಿರುದ್ಧ ಮಾತನಾಡೋದಕ್ಕಾಗ್ಲಿ ಇಲ್ಲ. ಆದ್ರೆ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ, ಅದಾನಿ ವಿರುದ್ಧ ಯಾವಾಗ ಈ ರೀತಿ ಆರೋಪ ಕೇಳಿಬಂತು, ಅವರ ಮಾರುಕಟ್ಟೆ ಶೇರ್ಸ್ಗಳು ಇಳಿತು, ಅದಾನಿ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನ ಮರ್ಯಾದೆ ಹರಾಜಾಗ್ತಿದೆ ಅಂತ ಹೇಳಿ ಇಲ್ಲಿನ ನಾಯಕರು ಆರೋಪವನ್ನು ಹೊರಿಸ್ತಿದ್ದಾರೆ. ಎಕ್ಸಾಕ್ಟ್ಲಿ ಏನಿದು ಕೇಸ್? ಅದಾನಿ ಕೇಸ್ ಹಿಂದೆ ಅಂತಾರಾಷ್ಟ್ರೀಯವಾಗಿ ಯಾವ ರೀತಿ ಕೆಲಸ ನಡೀತಾ ಇದೆ, ಅಮೆರಿಕದ ಹುನ್ನಾರ ಏನು, ಭಾರತವನ್ನ ಯಾವ ರೀತಿ ದುರ್ಬಲಗೊಳಿಸೋದಕ್ಕೆ ದೊಡ್ಡಣ್ಣ ಷಡ್ಯಂತ್ರವನ್ನ ಹೂಡ್ತಿದೆ ಅನ್ನೋದ್ರ ಎಕ್ಸಾಕ್ಟ್ ಡೀಟೇಲ್ಸ್ ನಾನು ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀನಿ. ಇಲ್ಲಿ ಅಮೆರಿಕನ್ ಡೀಪ್ ಸ್ಟೇಟ್ ಪಿತೂರಿ ಎದ್ದು ಕಾಣ್ತಾ ಇದೆ. ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. US ನ ಅಟಾರ್ನಿ ಜನರಲ್ ಬ್ರಿಯಾನ್ ಪೀಸ್ ಇವರೇನೆ ಅದಾನಿ ವಿರುದ್ಧ ಕೇಸ್ ಹಾಕಿದ್ದು. ಅಲ್ಲಿನ ನ್ಯೂಯಾರ್ಕ್ ನ ಕೋರ್ಟ್ ಮೊರೆ ಹೋಗಿದ್ದು ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಬೇಕು ಅಂತ ಹೋಗಿದ್ದು. ಯಾರಿವರು US ನ ಅಟಾರ್ನಿ ಜನರಲ್? ಇವರ ಹಿನ್ನೆಲೆ ಏನು? ಇದನ್ನ ನೋಡ್ತಾ ಹೋಗೋಣ. ಇವನನ್ನ ಈ ಸ್ಥಾನಕ್ಕೆ ಕೂರಿಸಿದವನು, ಇವನನ್ನ ಈ ಸ್ಥಾನಕ್ಕೆ ಕೂರಿಸೋದಕ್ಕೆ ಲಾಬಿ ಮಾಡಿದವನು ಅಮೆರಿಕದ ಮತ್ತೊಬ್ಬ ನಾಯಕ ಚುಕ್ ಶುಮರ್. ವೀಕ್ಷಕರೇ, ಈ ಶುಮರ್ ಯಾರು ಗೊತ್ತಾ? ನಾನು ಇವಾಗ ಹೇಳ್ತಿದ್ದೀನಲ್ಲ, ಈ ಸ್ಟೋರಿ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಸೊ ಹೀಗಾಗಿ ಸೂಕ್ಷ್ಮವಾಗಿ ಗಮನಿಸಿ. ಈ ಶುಮರ್ ಜಾರ್ಜ್ ಸೋರೋಸ್ ನ ಓಪನ್ ಸೊಸೈಟಿ ಫೌಂಡೇಶನ್ ನ ಒಂದು ಭಾಗ. ಜಾರ್ಜ್ ಸೋರೋಸ್ ನ ಫ್ಯಾಮಿಲಿ ಮೆಂಬರ್ಸ್, ಜಾರ್ಜ್ ಸೋರೋಸ್ ನಡೆಸ್ತಿರುವಂತಹ ಹಲವು NGOಗಳ ಮೆಂಬರ್ ಇವನು. ಆ NGOಗಳನ್ನ ನೋಡ್ಕೊಂತಿರುವವನು ಇವನೇ. ಬ್ರಿಯಾನ್ ಪೀಸ್ ನ ಈ ಸ್ಥಾನಕ್ಕೆ ಕೂರಿಸಿದವರ ಪ್ರಮುಖರಲ್ಲಿ ಇವನೇ ಮೊದಲು ಬರ್ತಾನೆ, ಶುಮರ್. ಸೊ ನೋಡಿ ಹೇಗಿದೆ ಶುಮರ್ ಕೂಡಿಸ್ದ. ಶುಮರ್ಗ್ ಯಾರ ಜೊತೆ ಲಿಂಕ್ ಇದೆ? ಲೆಫ್ಟ್ ಲಿಬರಲ್ ಮೈಂಡ್ ಸೆಟ್ ಇರುವಂತಹ, ಭಾರತ ವಿರೋಧಿ, ಮೋದಿ ವಿರೋಧಿ ಮನಸ್ಥಿತಿ ಇರುವಂತಹ ಜಾರ್ಜ್ ಸೋರೋಸ್ ಜೊತೆಗೆ ನೇರವಾಗಿ ಕನೆಕ್ಷನ್ ಇದೆ. ಇದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಜಾರ್ಜ್ ಸೋರೋಸ್ ನ ಪಿತೂರಿ. ಗೌತಮ್ ಅದಾನಿ ಹೆಗಲ ಮೇಲೆ ಬಂದೂಕಿಟ್ಕೊಂಡು ಮೋದಿಯನ್ನ ಟಾರ್ಗೆಟ್ ಮಾಡೋದು ಇವರ ಮೇನ್ ಇಂಟೆನ್ಷನ್. ಬ್ರಿಯಾನ್ ಪೀಸ್ ಅಟಾರ್ನಿ ಜನರಲ್ ಏನಿದಾನಲ್ಲ, ಈತನ ಹೆಂಡತಿ ಜಾಕ್ವೆಲಿನ್ ಅಂತ. ಈಕೆ ಈಕ್ವಲ್ ಜಸ್ಟಿಸ್ ಇನಿಷಿಯೇಟಿವ್ ಅನ್ನೋ ಫೌಂಡೇಶನ್ ನಡೆಸ್ತಿದ್ದಾಳೆ, ಅದರ ಡೈರೆಕ್ಟರ್. ಇನ್ನು ಈ ಈಕ್ವಲ್ ಜಸ್ಟಿಸ್ ಇನಿಷಿಯೇಟಿವ್ ನ ನಡೆಸ್ತಿರೋರು, ಇದನ್ನ ಹುಟ್ಟಾಕಿರೋರು ಯಾರು ಗೊತ್ತಾ?
ನನ್ ಅದರ್ ದೆನ್ ಜಾರ್ಜ್ ಸೋರೋಸ್ನ ಆಪ್ತ ಓಪನ್ ಸೊಸೈಟಿ ಫೌಂಡೇಶನ್ ನ ಮೆಂಬರ್. ನೋಡಿ ಹೇಗಿದೆ ಈ ಜಾಲ, ಒಬ್ರಿಗೊಬ್ರು ಹೇಗೆ ಕನೆಕ್ಷನ್ ಇದೆ ಅಂತ ಹೇಳಿ. ಸೋರೋಸ್ ಭಾರತ ದ್ವೇಷಿ, ಮೋದಿ ದ್ವೇಷಿ, ಮೋದಿ ಅಂದ್ರೆ ವಿಷ ಕಾರ್ತಿರ್ತಾನೆ ಅನ್ನೋದನ್ನ ನಾವು ಹಲವಾರು ಉದಾಹರಣೆಗಳನ್ನ ನೋಡಿದೀವಿ. ಹಿಂದೆ ಕೂಡ ಓಪನ್ ಫೋರಂ ನಲ್ಲೂ ಕೂಡ ಜಾರ್ಜ್ ಸೋರೋಸ್ ಮಾತಾಡಿದಾನೆ. ಇವನಿಗೆ ಏನಂದ್ರೆ ಮೇನ್ ಆಗಿ ಮೋದಿಯನ್ನ ಅನ್ಸ್ಟೇಬಲ್ ಮಾಡಬೇಕು, ಮೋದಿಯನ್ನ ಅನ್ಸ್ಟೇಬಲ್ ಮಾಡೋದ್ರ ಮೂಲಕ ಭಾರತದ ಆರ್ಥಿಕ ವ್ಯವಸ್ಥೆ ಮೇಲೆ ಪ್ರಹಾರ ಮಾಡಬೇಕು, ಭಾರತದ ಎಕನಾಮಿಕ್ ಸಿಚುವೇಶನ್ ನ ಅನ್ಸ್ಟೇಬಲ್ ಮಾಡಬೇಕು ಅನ್ನೋದು ಈತನ ಕ್ಲಿಯರ್ ಇಂಟೆನ್ಷನ್. ಜಾರ್ಜ್ ಸೋರೋಸ್ 2023ರಲ್ಲಿ ಅಂದ್ರೆ 1 ವರ್ಷದ ಹಿಂದೆ ಗೌತಮ್ ಅದಾನಿ ಹಾಗೂ ಪ್ರಧಾನಿ ಮೋದಿ ಇಬ್ರು ಕೂಡ ಸ್ನೇಹಿತರು, ಗೌತಮ್ ಅದಾನಿ ಲಂಚವನ್ನ ಕೊಡ್ತಿದ್ದಾನೆ, ಈ ರೀತಿ ಹಲವು ಆರೋಪಗಳನ್ನ ಮಾಡಿದ್ರು ಗೌತಮ್ ಅದಾನಿ ವಿರುದ್ಧ. ಸೊ ಇವರಿಬ್ರು ಫ್ರೆಂಡ್ಸು, ಆತ್ಮೀಯರು ಅನ್ನೋ ರೀತಿಯಲ್ಲಿ. ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೀವು ಕೇಳಿಸ್ಕೊಳ್ಳಿ. It's an interesting case. It's a democracy, but its leader Narendra Modi is no Democrat. Modi and business tycoon Adani are close allies. Their fate is intertwined. Adani Enterprises tried to raise funds in the stock market but failed. Adani is accused of stock manipulation and his stock collapsed like a house of cards. ನೋಡಿದ್ರಲ್ಲ, ಅಂದ್ರೆ ಕಳೆದ 1 ವರ್ಷದಿಂದ ಈ ಪಿತೂರಿ ನಡೀತಾ ಇದೆ. ಗೌತಮ್ ಅದಾನಿ ಹೆಗಲ ಮೇಲೆ ಬಂದೂಕಿಟ್ಕೊಂಡು ಗೌತಮ್ ಅದಾನಿಯನ್ನ ದಾಳವನ್ನಾಗಿ ಬಳಸ್ಕೊಂಡು ಗೌತಮ್ ಅದಾನಿ ಹೆಸರನ್ನ ಕೆಡಿಸೋದ್ರ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತವನ್ನ ಡೌನ್ ಗ್ರೇಡ್ ಮಾಡಬೇಕು ಅನ್ನೋದು ಈ ಜಾರ್ಜ್ ಸೋರೋಸ್ ಅಂಡ್ ಟೀಮ್ ಲೆಫ್ಟ್ ಲಿಬರಲ್ ಮೈಂಡ್ ಸೆಟ್ ನ ಪಿತೂರಿ ಷಡ್ಯಂತ್ರ. ಅಮೆರಿಕನ್ ಡೀಪ್ ಸೆಟ್ ಹೆಂಗ್ ಕೆಲಸ ಮಾಡುತ್ತೆ ಗೊತ್ತಾ ವೀಕ್ಷಕರೇ? ಅಮೆರಿಕಕ್ಕೊಂದು ಕೆಟ್ಟ ನಡವಳಿಕೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ತನ್ಗಿಂತ ಬೇರೆ ದೇಶ ವೇಗವಾಗಿ ಬೆಳಿಬಾರದು. ಈಗ ಜಾಗತಿಕವಾಗಿ, ಆರ್ಥಿಕವಾಗಿ ಎಲ್ಲಾ ಒಂದು ಕ್ಷೇತ್ರಗಳಲ್ಲೂ ಕೂಡ ಭಾರತ ಮುನ್ನುಗ್ತಾ ಇದೆ. ಇದನ್ನ ಅಮೆರಿಕಕ್ಕೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಹೀಗಾಗಿ ಅಮೆರಿಕನ್ ಡೀಪ್ ಸ್ಟೇಟ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಬೇರೆ ದೇಶ, ಉದಾಹರಣೆಗೆ ಈಗ ಭಾರತದಲ್ಲಿ ದುರ್ಬಲ ಮಾಡಬೇಕು ಅಂತ ಅಂದ್ರೆ ಸರ್ಕಾರದ ಅಪೋಸ್ ಯಾರಿದ್ದಾರೆ ಅಂತಹ ಧಾರ್ಮಿಕ ನಾಯಕರುಗಳು, ಪ್ರತಿಪಕ್ಷ ನಾಯಕರುಗಳು ಕೆಲವೊಮ್ಮೆ ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಲ್ಲಿನ ನ್ಯಾಯಾಂಗವನ್ನು ಬಳಸ್ಕೊಂಡು ಆ ದೇಶದ ಆರ್ಥಿಕ ಪರಿಸ್ಥಿತಿಯ ನ್ಯಾಯಾಂಗವನ್ನ ದುರ್ಬಲಗೊಳಿಸೋದು ಅಮೆರಿಕದ ಕುತಂತ್ರ ಷಡ್ಯಂತ್ರ. ಮೊದಲಿಂದನೂ ಕೂಡ ಅದೇ ರೀತಿ ನಡ್ಕೊಂಡು ಬಂದಿದೆ. ಈಗಲೂ ಕೂಡ ಅಮೆರಿಕದ ಡೀಪ್ ಸ್ಟೇಟ್ ನರೇಟಿವ್ ಇದೇ ರೀತಿ ಇದೆ. ಇವರ ಕೆಂಗಣ್ಣು ಈಗ ಭಾರತದ ಮೇಲೆ ಬಿದ್ದಿದೆ. ಸೊ ಒಂದು ಉದಾಹರಣೆಯನ್ನ ಕೊಡ್ತೀನಿ ನಾನು ನಿಮ್ಗೆ. ಮಣಿಪುರದಲ್ಲಿ ಕುಕ್ಕಿ ಕ್ರಿಶ್ಚಿಯನ್ಸ್ ಮೂಲಕ ತಮ್ಮ ಕ್ರಿಶ್ಚಿಯನ್ಸ್ ಲ್ಯಾಂಡ್ ನ ಕ್ರಿಯೇಟ್ ಮಾಡಬೇಕು ಮಣಿಪುರದಲ್ಲಿ ಅನ್ನೋ ರೀತಿಯಲ್ಲಿ ಅಮೆರಿಕನ್ ಡೀಪ್ ಸ್ಟೇಟ್ ತಮ್ಮ ಚರ್ಚೆಗಳ ಮುಖಾಂತರ ಕುಕ್ಕಿ ಕ್ರಿಶ್ಚಿಯನ್ಸ್ ಮೇಲೆ ಪ್ರಭಾವವನ್ನ ಬೀರಿ ಅಲ್ಲಿ ಕ್ರಿಶ್ಚಿಯನ್ ಲ್ಯಾಂಡ್ ನ ಮಾಡಬೇಕು ಅನ್ನೋ ಕುತಂತ್ರ ಅಮೆರಿಕದ ಡೀಪ್ ಸ್ಟೇಟ್. ಈ ಹಿಂದೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಇವಾಗ ಪದಚ್ಯುತಿಗೊಂಡಿದ್ದಾರೆ ಶೇಖ್ ಹಸೀನಾ ಕೂಡ ಇದನ್ನೇ ಹೇಳಿದ್ರು. ದೂರದ ಒಂದು ದೇಶ ಅಂದ್ರೆ ಅಮೆರಿಕ ಬಾಂಗ್ಲಾದೇಶ, ಮಯನ್ಮಾರ್, ಮಣಿಪುರ ಈ ಕಡೆ ಈಶಾನ್ಯ ರಾಜ್ಯಗಳನ್ನ ಬಳಸ್ಕೊಂಡು ಇತ್ತ ತನ್ನ ಕ್ರಿಶ್ಚಿಯನ್ ಲ್ಯಾಂಡ್ ನ ಮಾಡುವಂತ ಒಂದು ಕುತಂತ್ರವನ್ನ ಹೆಣಿತಾ ಇದೆ, ಆ ರೀತಿ ಷಡ್ಯಂತ್ರವನ್ನ ಹೆಣಿತಾ ಇದೆ ಅಂತ. ಇದು ಸುಳ್ಳು ಕೂಡ ಆಗಿಲ್ಲ. ನಿಮ್ಗೆ ಗೊತ್ತಿದೆ ಬಾಂಗ್ಲಾದೇಶದಲ್ಲಿ ಯಾವೆಲ್ಲ ರೀತಿ ಹಿಂಸಾಚಾರಗಳಾದವು. ಅಲ್ಲಿನ ಜನ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ವಿರುದ್ಧವೇ ಹೋರಾಟವನ್ನ ಮಾಡಿ ಹಿಂಸಾಚಾರ ಸೃಷ್ಟಿಯಾಗಿ ಅವರು ಪದಚ್ಯುತಿಗೊಂಡ್ರು. ಇವೆಲ್ಲದೂ ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಅಮೆರಿಕನ್ ಡೀಪ್ ಸ್ಟೇಟ್ ನರೇಟಿವ್. ಸೊ ಇದೇ ರೀತಿ ವೀಕ್ಷಕರೇ, ಬಾಂಗ್ಲಾದೇಶವನ್ನ ಸುಲಭವಾಗಿ ನೀವು ಅಲ್ಲಾಡಿಸಬಹುದು, ಆದ್ರೆ ಭಾರತ ಹಾಗಲ್ಲ. ಇಡೀ ವಿಶ್ವಕ್ಕೇನೆ ಮಾದರಿ ಭಾರತ. ನೇರವಾಗಿ ಯುದ್ಧ ಮಾಡೋಕ್ ಆಗದೆ ಇರೋರು ಏನ್ ಮಾಡ್ತಾರೆ ಹೇಳಿ? ಬೆನ್ನ ಹಿಂದೆ ನಿಂತ್ಕೊಂಡು ಚೂರಿ ಹಾಕ್ತಾರೆ. ಅಮೆರಿಕದ ಮೊದಲಿಂದ ಬಂದ ಸಂಸ್ಕೃತಿನೂ ಅದೇ ಹಾಗೆ. ಅದು ಎದುರುಗಡೆ ಬಾಯಿ ಅನ್ನುತ್ತೆ, ಸ್ನೇಹಿತ ಅಂತ ಅನ್ನುತ್ತೆ, ಆದ್ರೆ ಬೆನ್ನ ಹಿಂದೆ ಚೂರಿ ಹಾಕೋ ಕೆಲಸವನ್ನ ಮಾಡುತ್ತೆ. ಭಾರತವನ್ನ ದುರ್ಬಲಗೊಳಿಸಬೇಕು ಅನ್ನೋದು ಅಮೆರಿಕದ ಡೀಪ್ ಸ್ಟ್ರಾಟಜಿ, ಡೀಪ್ ಸ್ಟೇಟ್ ಸ್ಟ್ರಾಟಜಿ. ಇದಕ್ಕೆ ಜಾರ್ಜ್ ಸೋರೋಸ್ ಕೂಡ ಸಾಥ್ ಕೊಟ್ಟಿದ್ದಾರೆ, ಅಲ್ಲಿರುವಂತ ಲೆಫ್ಟ್ ಲಿಬರಲ್ಸ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಈಗ ಟ್ರಂಪ್ ಇನ್ನೇನು ಜನವರಿ ತಿಂಗಳಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಟ್ರಂಪ್ ಅಧಿಕಾರಕ್ಕೂ ಬರೋಕ್ ಮುನ್ನ, ಯಾಕಂದ್ರೆ ಟ್ರಂಪ್ಗೆ ಅವರಿಗೆ ಭಾರತದ ಪರ ಒಂದು ಮೃದು ಧೋರಣೆ ಇದೆ, ಒಂದು ಸ್ನೇಹಪರವಾದಂತ ವಾತಾವರಣ ಇದೆ. ಮೋದಿ ಅಂದ್ರೆ ಇವರಿಗೆ ತುಂಬಾ ಇಷ್ಟ. ಸೊ ಹೀಗಾಗಿ ಟ್ರಂಪ್ ಅಧಿಕಾರಕ್ಕೂ ಬರೋಕ್ಕೂ ಮುನ್ನ ಜೋ ಬೈಡೆನ್ ಸರ್ಕಾರ ಏನಿದೆ ಇವಾಗ, ಅವರ ಅಟಾರ್ನಿ ಜನರಲ್ ಥ್ರೂ ಅದಾನಿಯನ್ನ ಬಗ್ಗು ಬಡ್ದು ಈ ಮೂಲಕ ಮೋದಿಯನ್ನ ಕಟ್ ಹಾಕ್ಬೇಕು ಅನ್ನೋದು ಇವರ ಕುತಂತ್ರ. ಈಗ ಜಾರ್ಜ್ ಸೋರೋಸ್, ಅಮೆರಿಕ ಡೀಪ್ ಸ್ಟೇಟ್ ಸ್ಟ್ರಾಟಜಿ ಹಾಗೂ ಅಲ್ಲಿನ ಲೆಫ್ಟ್ ಲಿಬರಲ್ ಸೇರ್ಕೊಂಡು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ,
ನಾನಾಗ್ಲೇ ಹೇಳಿದ ಹಾಗೇನೆ ಅದಾನಿಯವರನ್ನ ಗುರಾಣಿಯನ್ನಾಗಿ ಬಳಸ್ಕೊಂಡು ಮೋದಿಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋಕೆ ಇವ್ರು ಯಾವ ಹಂತಕ್ಕಾದ್ರೂ ಇಳಿತಾರೆ. ಅದು ಬಾಂಗ್ಲಾದ ಜಮಾತ್ ಎ ಇಸ್ಲಾಮಿನ ಬಳಸ್ಕೊಂಡಾದ್ರೂ ಬಾಂಗ್ಲಾವನ್ನ ಹೊಡಿತಾರೆ, ಪಾಕ್ನ ISI ನ ಬಳಸ್ಕೊಂಡಾದ್ರೂ ಕೂಡ ತಮ್ಮ ಕೆಲಸವನ್ನ ಸಾಧಿಸ್ಕೊಳ್ತಾರೆ. ಹೀಗಾಗಿ ಯಾವೆಲ್ಲ ರೀತಿಯ ನರೇಟಿವ್ ಅನ್ನ ಕ್ರಿಯೇಟ್ ಮಾಡ್ಬೋದು, ಯಾವ ಮೂಲಕ ಮೋದಿಯನ್ನ ಇವರು ಕುಗ್ಗಿಸಬಹುದು, ಮೇನ್ ಆಗಿ ಮೋದಿಯನ್ನ ಕುಗ್ಗಿಸೋದ್ರ ಮೂಲಕ ಭಾರತವನ್ನ ಯಾವ ರೀತಿ ದುರ್ಬಲಗೊಳಿಸಬಹುದು ಅನ್ನೋದು ಇವರ ಪಿತೂರಿಯ, ಇವರ ಮಹಾ ಷಡ್ಯಂತ್ರದ ಭಾಗ ಆಗಿದೆ. ಹೀಗಾಗಿ ಭಾರತೀಯರು ಇಂತಹ ಕುತಂತ್ರಿಗಳ ವಿರುದ್ಧ, ಇಂತಹ ಷಡ್ಯಂತ್ರ ಮಾಡುವ ಶಕ್ತಿಗಳ ವಿರುದ್ಧ ಎಚ್ಚೆತ್ತುಕೊಳ್ಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.